ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಒಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ. ನಾವು ಪ್ರಸ್ತುತ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸಿವೆಗಿರಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಅದ್ರ ಜೊತೆಗೆ ಕನ್ಸಲ್ಟೇಷನ್ ಕೂಡ ಮಾಡಿರ್ತೀವಿ. ಸೊ ಇವತ್ತು ನಾನು ಸರಿಸುಮಾರು ಒಂದು 6 ತಿಂಗಳ ಪ್ರಾಯದ ಜಪಾನೀಸ್ ರೆಡ್ ಡೈಮಂಡ್ ತೋಟದಲ್ಲಿದ್ದೀನಿ. ಸೊ ಇದು ಕನ್ಸಲ್ಟೇಷನ್ಗೋಸ್ಕರ ಬಂದಿದ್ದು. ಸೊ ನಮ್ಮ ಜೊತೆ ಒಬ್ಬರು ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಶಿಡ್ಲಘಟ್ಟ ತಾಲೂಕು, ಗಂಭೀರ್ನಹಳ್ಳಿ. ನೋಡಿ ಸ್ನೇಹಿತರೆ, ಇದು ಬಂದು ದೇವನಹಳ್ಳಿಯಿಂದ ಮುಂದೆ ಬರೋ ವಿಜಯಪುರ ಅಂತ ಸಿಗುತ್ತೆ. ಸೊ ವಿಜಯಪುರ ನೆಕ್ಸ್ಟ್ ಬರುತ್ತೆ, ಆಲ್ಮೋಸ್ಟ್ ರೋಡ್ ಸೈಡ್ಗೆ ಇದೆ. ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಬಟ್ ಕೆಲವೊಂದು ವಿಚಾರ ಅವ್ರಿಗೆ ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೋಸ್ಕರ ನಮ್ಮನ್ನ ಇಲ್ಲಿಗೆ ಕರೆಸಿದ್ದಾರೆ. ಸೊ ಈಗ ನೆಕ್ಸ್ಟ್ ಅವರು ಹೊಸ ಪ್ಲಾನ್ ಕೂಡ ಮಾಡಿದ್ದಾರೆ. ಅವ್ರಿಗೆ ನಾನು VNRB ವೈಟ್ ನ ಸಜೆಸ್ಟ್ ಮಾಡಿದ್ದೀನಿ. ಯಾಕೆಂದ್ರೆ ಯಥೇಚ್ಛವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಜಾಸ್ತಿ ವೈಟ್ ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾವ್ದೇ ರಿಲಯನ್ಸ್ ಆದ್ರೂ ಹೋಗ್ಲಿ ಅಥವಾ ಈ ಬೈಯರ್ಸ್ ಆಗ್ಲಿ ಜಾಸ್ತಿ ವೈಟ್ ನ ಪ್ರಿಫರ್ ಮಾಡೋದ್ರಿಂದ ನಾನೇನು ರೆಡ್ ಕೆಟ್ಟದಂತ ಹೇಳಲ್ಲ, ಬಟ್ ಎರಡು ಇರ್ಲಿ, ಒಂದು ಬ್ಯಾಕಪ್ ಆಗಿ ಅವ್ರಿಗೆ ಎಲ್ಲ ಒಂದೇ ತರ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ರೆಡ್ ಪ್ಲಾಟ್ ಇದೆ ಅವ್ರದ್ದು 1000 ಗಿಡ. ಅದ್ರ ಜೊತೆಗೆ ತಿರ್ಗಾ ಮತ್ತೆ ವೈಟ್ ನ ಮಾಡಿಸ್ತಾ ಇದೀವಿ. ಸೊ ಸರ್, ಈಗ ಏನೇನ್ ನಿಮ್ಗೆ ಇದ್ರಲ್ಲಿ ಡೌಟ್ಸ್ ಇದೆ, ಏನೇನ್ ಕ್ಲಾರಿಫಿಕೇಶನ್ ಬೇಕು? ನಮ್ಗೆ ಪ್ರೂನಿಂಗ್, ಮೇನ್ ಪ್ರೂನಿಂಗ್ ಗೊಬ್ಬರ ಏನೇನ್ ಕೊಡ್ಬೇಕು ಕೊಡಿ ಸರ್. ಕಟಿಂಗ್ ಇಲ್ಲೇನಾಗಿದೆ ಗೊತ್ತಾ ಸರ್, ಕೆಲವೊಂದ್ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಬ್ರಾಂಚಸ್ ತನ್ನಷ್ಟಕ್ಕೆ ತಾನೆ. ನಿಮ್ಗೆ ಇದುವರೆಗೂ ಪ್ರೂನಿಂಗ್ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಮಾಡಿಲ್ಲ. ಹೌದು, ಇಲ್ಲಿವರೆಗೂ ಪ್ರೂನಿಂಗ್ ಮಾಡಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲ ಅಕ್ಕಪಕ್ಕದಲ್ಲೇನೆ ಆ ಗಿಡ ಎಷ್ಟು ಚೆನ್ನಾಗಿದೆ, ಅದು ಪ್ರೂನಿಂಗ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದಿದೆ. ಬಟ್ ಅದ್ರ ಪಕ್ಕದಲ್ಲಿ ಅದ್ರ ಜೊತೆ ನಾಟಿ ಮಾಡಿರ್ತಕ್ಕಂಥ ಗಿಡ ಇದು ಬ್ರಾಂಚಸ್ ಬಂದಿಲ್ಲ. ಯಾಕೆಂದ್ರೆ ಕಟಿಂಗ್ ಆಗಿಲ್ಲ. ಇದು ಕಟಿಂಗ್ ಆಗದಲ್ಲಿ ತುದಿಲ್ ಬ್ರಾಂಚಸ್ ಬರೋಕ್ ಸ್ಟಾರ್ಟ್ ಆಗಿದೆ. ಇದನ್ನ ನೀವು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಸೊ ಇದನ್ನ ನೀವು ಮಾಡ್ಕೋಬೇಕಾಗತ್ತೆ. ಎಷ್ಟು ಜಾಸ್ತಿ ಇದೆ ನೋಡಿ. ಈಗ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ. ಎರಡೂನು 6 ತಿಂಗಳ ಪ್ರಾಯದ ಗಿಡ, ಬಟ್ ಆದ್ರೆ ಇದ್ ನೋಡಕ್ಕೆ 3 ತಿಂಗಳ ಗಿಡ ಇದ್ದಂಗಿದೆ, ಅದ್ ನೋಡಿದ್ರೆ 6 ತಿಂಗಳ ಗಿಡ ಇದ್ದಂಗೆ ಇದೆ. ಸೊ ಅದು ಯಾಕೆ ಸಮಸ್ಯೆ ಆಗಿದೆ ಅಂದ್ರೆ ಇವ್ರು ಪ್ರೂನಿಂಗ್ ಕರೆಕ್ಟ್ ಆಗಿ ಮಾಡಿಲ್ಲ. ಸೊ ಈಗ ಹೇಳ್ತೀನಿ ಯಾವ ರೀತಿ ಪ್ರೂನಿಂಗ್ ಮಾಡ್ಬೇಕು ಅಂತ. ನೋಡಿ, ಈ ರೀತಿ ಒಂದು ಸೀಬೆ ಗಿಡ ಬಲಿತಾ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಕಲರ್ ಅಂದ್ರೆ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಫಸ್ಟ್ ಈ ತರ ಹಸಿರು ಬಣ್ಣ ಇರುತ್ತೆ, ಫಸ್ಟ್ ಕೆಂಪಿರುತ್ತೆ, ಹಸಿರಾಗುತ್ತೆ. ಹಸಿರೋದು ಹೋಗ್ತಾ 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 ಈ ತರ ಬ್ರೌನಿಶ್ ಟೈಪ್ ಆಗುತ್ತೆ, ಆಯ್ತಾ? ಸೊ ನೀವ್ ಯಾವತ್ತೂ ಅಷ್ಟೇನೆ ಈ ತರ ಎಳೆ ಕಡ್ಡಿಗೆ ಈ ತರ ಜಾಗದಲ್ಲೆಲ್ಲ ಕಟ್ ಮಾಡಕ್ ಹೋಗ್ಬಾರ್ದು. ಇದು ತಪ್ಪು. ಇದು ತುಂಬಾ ಜನ ಇಲ್ಲಿ ಮಾಡ್ತಾರಲ್ಲ, ಇದು ತಪ್ಪು. ಯಾವತ್ತು ಈ ಬಲ್ತಿರೋ ಜಾಗದಲ್ಲಿ ಈ ತರ ಕಟ್ ಮಾಡ್ಬೇಕು. ನೋಡಿ, ಈಗ ನಾನು ಮಾಡಿದ್ದೀನಲ್ಲ, ಈ ತರ ಜಾಗದಲ್ಲಿ ಒಂದು ಸಮತಟ್ಟ ಕಟ್ ಮಾಡ್ಬೇಕು. ಈಗ ನಿಮ್ಗೆ ಗಿಡ ಶಾರ್ಟ್ ಆಗಿ ಕಾಣ್ತಿದೆ, ಬಟ್ ಏನಾಗುತ್ತೆ, ಇಲ್ಲಿಂದ ಬ್ರಾಂಚಸ್ ಬಂದು ನಿಮ್ಗೆ ನೆಕ್ಸ್ಟ್ ಎಷ್ಟು ನೀಟಾಗಿ ಶೇಪ್ ಬರುತ್ತೆ ಅಂದ್ರೆ ಅಲ್ಟಿಮೇಟ್ ಆಗಿ ಶೇಪ್ ಬರುತ್ತೆ. ಸೊ ಇದು ಸುಮಾರು ಗಿಡಗಳು ಇದೇ ತರ ಇದಾವೆ. ದಯವಿಟ್ಟು ನಾನು ಯಾಕೆ ಎಲ್ಲಾ ವಿಡಿಯೋದಲ್ಲೂ ಪ್ರೂನಿಂಗ್ ಬಗ್ಗೆನೇ ಮಾತಾಡ್ತೀನಿ, ಮಾತಾಡ್ತಾರೆ, ಹೇಳಿದ್ದೆ ಹೇಳ್ತಾರೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಪ್ರೂನಿಂಗ್ ನೀವು ಕರೆಕ್ಟ್ ಆಗಿ ಮಾಡ್ಲಿಲ್ಲ ನಿಮ್ ತೋಟ ಅವಲಕ್ಷಣ ಕಾಣಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ದಯವಿಟ್ಟು ಪ್ರೂನಿಂಗ್ ಕಡೆ ಗಮನ ಕೊಡಿ. ಇದು ನೋಡಿ, ಮತ್ತೆ ಒಂದು ಬ್ರಾಂಚಸ್ ನೀವು ಕಿತ್ಕೊಂಡ್ರಿ ಅಂದ್ರೆ ನೋಡಿ, ಇದು ಇಷ್ಟು ಬ್ರಾಂಚಸ್ ಬಂದಿದೆ, ಬಟ್ ವೇಸ್ಟ್. ಇದು ತುದಿಲ್ ಬಂದಿರೋ ಬ್ರಾಂಚಸ್ ಇಟ್ಕೋಬಾರ್ದು. ಇದು ಹಿಂಗಾಗ್ಬಿಡುತ್ತೆ, ಗಿಡ ಹೋಗ್ತಾ ಹೋಗ್ತಾ ಈ ಹೈಟ್ ಬಂದ್ಬಿಡುತ್ತೆ, ತುದಿಲ್ ಬ್ರಾಂಚಸ್ ಬರುತ್ತೆ, ಕಾಯಿ ತುದಿಲ್ ಕಚ್ಚಿಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮ್ ಗಿಡನೇ ಮುರಿದೋಗ್ಬಿಡುತ್ತೆ. ಆ ರೀತಿ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಚಿಕ್ಕದ್ರಿಂದಾನೇ ನೀವು ಈ ರೀತಿ ಪ್ರೂನಿಂಗ್ ನ ಮಾಡ್ಕೋಬೇಕಾಗತ್ತೆ. ಒಂದು ಸಮತಟ್ಟಾಗಿ, ಒಂದು ಛತ್ರಿ ಆಕಾರದಲ್ಲಿ ಒಂದು ಗಿಡನ ಒಂದತ್ರ ಕಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲೂ ಅಷ್ಟೇ, ಇದೊಂದು ಬ್ರಾಂಚ್ ಕಟ್ ಮಾಡಿದ್ರೆ ಇನ್ನೊಂದು ನಾವು ನೋಡೋದೇ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಟೆಕ್ನಿಕ್ ಇದೆ, ನಿಮ್ಗೆ ತೋರಿಸ್ಕೊಡ್ತೀನಿ ಕಟ್ ಮಾಡೋದು ಯಾವ ತರ ಅಂತ. ಈ ಕವಲ್ ಹೊಡೆದಿರುತ್ತಲ್ಲ, ಇಲ್ಲಿಂದ ಎಣಿಸ್ತಾ ಹೋಗ್ಬೇಕಾಗತ್ತೆ ನಾವು. 1 2 3 4 ಈ ತರ ಎಲೆ ಸೆಟ್ ನ ಎಣಿಸ್ಬೇಕು. ಆ ಕಡೆ ಈ ಕಡೆ ಸೆಟ್ ಬರುತ್ತೆ ನಮ್ಗೆಲ್ಲ. ಸೊ 4 ರಿಂದ 5 ಸೆಟ್ ಅಲ್ಲಿ ನಾವು ಕಟ್ ಮಾಡ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಕಟ್ ಮಾಡಿದ್ರೆ ಅದ್ರ ಪಕ್ಕದ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗೋಗುತ್ತೆ. ಸೊ ಈ ರೀತಿ ನೀವು ಪ್ರೂನಿಂಗ್ ನ ಮಾಡ್ಕೋಬೇಕಾಗತ್ತೆ. ಸೊ ಪ್ರೂನಿಂಗ್ ನ ಕಂಪಲ್ಸರಿ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೇನು ಸರಿ ಗೊತ್ತಾಯ್ತಲ್ಲ, ನಾನು ತೋರಿಸಿದ್ದೆ ಅವ್ರಿಗೆ, ಬಟ್ ತುಂಬಾ ಜನಕ್ಕೆ ಮಾಹಿತಿ ಇರಲ್ಲ, ಅಥವಾ ತುಂಬಾ ಜನ ತೋಟ ಇದೇ ತರ ಇರ್ತವೆ, ಅವ್ರಿಗೂ ಒಂಚೂರು ಗೊತ್ತಾಗ್ಲಿ ಅಂತ ಒಂದು ಯೂಟ್ಯೂಬ್ ಆಗ್ತಾ ಇದೀನಿ ಅಷ್ಟೇ, ಇನ್ನೇನು ಬೇರೆ ಉದ್ದೇಶ ಇಲ್ಲ. ಯಾಕಂದ್ರೆ ಯೂಟ್ಯೂಬ್ ಮಾಡಕ್ಕಿನ್ನ ಕಾಯೇ ಇಲ್ಲ. ಆದ್ರೆ ಏನ್ ಮಾಡ್ತಿದೀವಿ ಅಂದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಪರ್ಪಸ್ ಕೊಡ್ತಾ ಇದೀವಿ. ತುಂಬಾ ಹೈಟ್ ನ ಗಿಡನ ಇಟ್ಕೊಳಕ್ ಹೋಗ್ಬೇಡಿ. ತುಂಬಾ ಹೈಟ್ ಗಿಡ ಮಾಡ್ಕೊಂಡ್ರೆ ನಿಮ್ಗೆ ಸ್ಟೆಮ್ ಉದ್ದ ಆಗ್ಬಿಡುತ್ತೆ. ಸ್ಟೆಮ್ ಉದ್ದ ಆಗಿ ಮುರಿದೋಗ್ಬಿಡುತ್ತೆ, ಕಾಯಿ ತಡಿಯಲ್ಲ. ಆ ರೀತಿ ಆಗುತ್ತೆ. ಆದಷ್ಟು ಕೆಳಗಡೆಯಿಂದ ಮೇಲಕ್ಕೆ ತಗೊಳ್ಳಿ. ಕೆಳಗಡೆಯಿಂದನೂ 4-5 ಬ್ರಾಂಚಸ್ ಮೇಲಕ್ಕೆ ಬಂದು ಅಲ್ಲಿ ಬೇಕಾದ್ರೆ ಬ್ರಾಂಚಸ್ ಹೊಡಿಲಿ, ನಡೆಯುತ್ತೆ. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಏನ್ ಸರ್ ನಿಮ್ಗೆ ಇದ್ರಲ್ಲಿ ಡೌಟ್ಸ್? ಸರ್, ನಮ್ಗೆ ಗೊಬ್ಬರ ಏನೇನ್ ಕೊಡ್ಬೇಕು? ಈಗ ಮಳೆ ಬರೋ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಮಳೆ ಬರ್ತಾ ಇದೆ. ಸೊ ಈ ಟೈಮ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಡಿ. ಅದ್ರ ಜೊತೆಗೆ ಬೇರೆ ಏನಾದ್ರು ಫರ್ಟಿಲೈಸರ್ಸ್ ನಿಮ್ಗೆ ಕೆಮಿಕಲ್ ಅಂತ ಬಂದ್ರೆ ಒಂದೊಂದು ಗಿಡಕ್ಕೆ ಈ ಸ್ಟೇಜ್ ಅಲ್ಲಿ ಇರೋದಕ್ಕೆ ಹೆವಿ ಕೊಡಕ್ ಹೋಗ್ಬಿಡಿ ಸರ್. ಹೋಗ್ತಾ 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 ಜಾಸ್ತಿ ಮಾಡೋಣ. ನೀವು ಆಮೇಲೆ 2 ವರ್ಷ ಆಗ್ಬೇಕಾದ್ರೆ ಅರ್ಧ ಕೆಜಿ ನಡೆಯುತ್ತೆ. 50 ಗ್ರಾಮ್ DAP,
ಸರಿ ನಮ್ಮ ಒಂದೊಂದು ಗಿಡಕ್ಕೆ ಒಂದು 50 ಗ್ರಾಮ್ DAP, ಒಂದು 30 ಗ್ರಾಮ್ SSP, ಯಾರ ಕಾಂಪ್ಲೆಕ್ಸ್ ಅಂತ ಸಿಗುತ್ತೆ ಕಾಂಪ್ಲೆಕ್ಸ್ ಗೊಬ್ಬರ. ಸೊ ಯಾರ ಕಾಂಪ್ಲೆಕ್ಸ್ ಒಂದು 50 ಗ್ರಾಮ್. ಈ ಹಿಂಡಿಗಳು ಒಂದೊಂದು ಗಿಡಕ್ಕೆ ಒಂದು 200 ಗ್ರಾಮ್ ಹಿಂಡಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ಕೊಡಿ, ಇಷ್ಟು ಕೊಟ್ಬಿಟ್ಟು ಮುಚ್ಬಿಟ್ಟು ನೀಟಾಗಿ ನೀರು ಬಿಡ್ರಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ. ನೀವು ವಾಟರ್ ಸಾಲ್ಯುಬಲ್ ಸ್ಟಾರ್ಟ್ ಮಾಡಿ. ಇದುವರೆಗೂ ಗೊತ್ತಿಲ್ಲ, ಬಟ್ ವಾಟರ್ ಸಾಲ್ಯುಬಲ್ ಕಂಪಲ್ಸರಿ ಕೊಡಿ. ಹಂಗಂತ ತುಂಬಾ ಜಾಸ್ತಿನೂ ಕೊಡಬಾರ್ದು, ವಾಟರ್ ಸಾಲ್ಯುಬಲ್ ಜಾಸ್ತಿನೂ ಆಗ್ಬಾರ್ದು. ನೀವು ಹೆಂಗ್ ಕೊಡ್ಬೇಕು ಅಂದ್ರೆ 10 ರಿಂದ 15 ದಿವಸಕ್ಕೆ ಒಂದ್ಸಲಿ. ಈ ಒಂದು ಪ್ಲಾಟ್ ಒಂದು ಸಲಿಕ ಬರೀ 1.5 kg 2 kg ಅಷ್ಟೇ, ಜಾಸ್ತಿ ಬೇಡ. ವಾಟರ್ ಸಾಲ್ಯುಬಲ್ 19 ಸಾಕು. 19 ಸದ್ಯಕ್ಕೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆ 19 ಅಷ್ಟೇನೆ. ನಿಮ್ಗೆ ಫ್ರೂಟಿಂಗ್ ಅಂತ ಬಂದಾಗ 13,045 ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಬೇಕಾಗಲ್ಲ. ಆ ತರ ನಿಮ್ಗೆ ಇನ್ನೂ ಫ್ರೂಟ್ಸ್ ಎಲ್ಲ ಸ್ಟ್ರೆಂತ್ ಆಗ್ಬೇಕು, ಗಿಡ ಇನ್ನ ಫ್ರೂಟ್ಸ್ ಎಲ್ಲ ಚೆನ್ನಾಗಬೇಕು. ಏನ್ ಮಾಡ್ಬೇಕು, ಇದು ಸಿಗುತ್ತೆ ಹ್ಯೂಮಿಕ್ ಆಸಿಡ್. ಈ ಅಟ್ತರ ನೋಡಿ ಕಪ್ಪು ಹ್ಯೂಮಿಕ್ ಆಸಿಡ್ 4-5 ಸರಿ ಅಟ್ಟಿದ್ದೀರಾ, ಅದಕ್ಕೆ ಬಂದಿರೋದು. ಇನ್ನು ಅಟ್ತಾನೆ ರೀ, 6 ತಿಂಗಳಾದ್ರೂ ಕೊಡ್ಲೇಬೇಕಾದ್ರೆ. ನೋಡಿ ಸ್ನೇಹಿತರೆ, ಇದು ಬಂದು ನಾಟಿ ಗಿಡ. ತುಂಬಾ ಜನ ತೋಟದಲ್ಲಿ ನಾನು ನೋಡ್ತಾನೆ ಇದ್ದೀನಿ, ನಾಟಿ ಗಿಡನ ಇವ್ರು ಆಲ್ರೆಡಿ ತಿನ್ನಿಂಗ್ ಮಾಡಿದಾರೆ. ಇದು ಮತ್ತೆ ಬಂದಿರೋದು. ಇದು ಎಲ್ಲೂ ಆಲ್ಮೋಸ್ಟ್ ಎಲ್ಲೂ ಕಾಣ್ತಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ವಿಚಾರದಲ್ಲಿ ರೈತರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಬಟ್ ಇನ್ನೊಂದ್ ಏನಂದ್ರೆ, ಯಾವ್ದೋ ಇನ್ನೊಂದು ಎಷ್ಟು ಮಟ್ಟಿಗೆ ನಾಟಿ ಗಿಡ ಬೆಳೆದಿದೆ ಅಂದ್ರೆ, ಜಾತಿ ಗಿಡ ಕಾಣಿಸ್ತಾನೆ ಇಲ್ಲ, ಮಟ್ಟಿಗೆ ನಾಟಿ ಗಿಡ ಬೆಳೆದಿದೆ. ಅದ್ರ ಫೋಟೋ ವಿಡಿಯೋ ಇದನ್ನ ಅಟ್ಯಾಚ್ ಮಾಡ್ತೀನಿ, ದಯವಿಟ್ಟು. ಇದು ವಾಟರ್ ಸೋರ್ಸ್ ಬರ್ತಾ ಇರುತ್ತೆ, ಇದು ಕಸಿ ಕಟ್ಟಿರ್ತಕ್ಕಂಥ ಗಿಡದಲ್ಲಿ ದಯವಿಟ್ಟು ನೀವು ಕಿತ್ತಾಕ್ತಾನೆ ಅಪ್ ಟು 1 ವರ್ಷದವರೆಗೂ ಈಗ ಕಿತ್ತಾಕ್ತಾನೆ ಇರ್ರಿ. ನೋಡಿ ಇದು ಗಿಡ ಏನಾಗಿದೆ, ಇಲ್ಲಿವರೆಗೂ ಯಾವ್ದೋ ಬ್ರಾಂಚಸ್ ಇಲ್ಲ. ಗಡ್ಡಿ ನೋಡಿ, ಗಡ್ಡಿ ಇನ್ನ ದಪ್ಪ ಆಗ್ಬೇಕು. ಈಗ ನಾನು ಹೇಳಿರ್ತಕ್ಕಂಥ ಗೊಬ್ಬರಕ್ಕೆ ಇದು ಗಡ್ಡಿ ಸ್ಟ್ರೆಂತ್ ಆಗುತ್ತೆ. ಸ್ಟ್ರೆಂತ್ ಆದ ನಂತರ ಇದನ್ನ ಕ್ರಾಪ್ ಇಟ್ಬೋದು ಅಂತ ಹೇಳಿದೀನಿ. ಮತ್ ನೋಡಿ, ನೀವು ದಾರ ಕಟ್ಟೋದ್ರಿಂದ ನೋಡಿ ಸರ್, ಇಲ್ಲಿ ಅಂಕು ಡೊಂಕಿ ಹೆಂಗಾಗಿದೆ ಅಂದ್ರೆ, ಆ ದಾರ ಹೆಂಗಿದೆ ಅಂತ ಹೋಗ್ಬಿಟ್ಟು ತಿರ್ಗಾ ಹಿಂಗ್ ಬಂದಿದೆ. ನೀವು ದಾರ ಏನ್ ಕಟ್ಟೋ ಅವಶ್ಯಕತೆ ಇರ್ಲಿಲ್ಲ, ಇಲ್ಲ ಕಟ್ಬೇಕಾಗಿತ್ತು. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ, ನೋಡಿ ಹಿಂಗ್ ಹೋಗಿ. ಸೊ ಅದು ಸ್ವಲ್ಪ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದೀರಾ, ತೊಂದರೆ ಇಲ್ಲ, ಸರಿ ಮಾಡ್ಕೋಬಹುದು. ಈ ಸ್ಟೇಜ್ ಅಲ್ಲಾರೆ ಸರಿ ಮಾಡ್ಬೋದು ಸರ್. ಈ ಸ್ಟೇಜ್ ದಾಟದ್ರೆ ನೀವು ಸರಿ ಮಾಡಕ್ಕಾಗಲ್ಲ, ಸರಿನಾ? ಗೊತ್ತಾಯ್ತಲ್ಲ ಸರ್? ಪ್ರೂನಿಂಗ್ ಅಂತೂ ಹೇಳಿದ್ದಾಯ್ತು. ನೆಕ್ಸ್ಟ್ ಸರ್, ಪ್ರೂನಿಂಗ್ ಆಗ್ಬೇಕು ಸರಿ. ಬ್ರೈಟೆಕ್ಸ್ ಮಳೆನೂ ಬರ್ತಾ ಇದೆಯಲ್ಲ, ಬ್ರೈಟೆಕ್ಸ್ ಪ್ಲಾಂಟಮಿಸಿನ್ ಕೊಟ್ರೆ ನಿಮ್ಗೆ ಕೊಳೆ ರೋಗ ಬರಲ್ಲ, ಎಲ್ಲ ಕೊಡ್ಬಿಡ್ತವೆ ಗಿಡ. ಸ್ಪ್ರೇ ಮಾಡ್ಬೇಕು. ನಾನು ಬರ್ಕೊಡ್ತೀನಿ ನಿಮ್ಗೆ ಡೈರಿನಲ್ಲಿ ಪ್ರತಿಯೊಂದು. ಹಾಕಿ ಸರ್, ಹಾಕಿ. ಅಂದಾಜು ಸರ್, ನಿಮ್ಗೊಂದ್ ಸ್ವಲ್ಪ ಟ್ರೈನಿಂಗ್ ಆಗ್ಬೇಕು ಅಷ್ಟೇ, ಸಾಕಷ್ಟು ಹಾಕ್ಬೋದು. ಫೈನ್. ತೆಗೆದ್ಬಿಡಿ, ಅದು ಆ ಶೂಟ್ ತೆಗೆದ್ಬಿಡಿ, ಹೊಸ್ತಾಗ ಬರ್ಲಿ ತೆಗೀರಿ. ನೋಡಿ, ಸೀಬೆ ಗಿಡನ ಯಾವ್ದೇ ಕಾರಣಕ್ಕೂ ಇಷ್ಟು ಚೆನ್ನಾಗಿ ಬೆಳೆದೈತೆ, ಈ ಗಿಡನ ಇಷ್ಟು ತೆಗಿಬೇಕು ಅಂತ ದಯವಿಟ್ಟು ಯಾರು ಹೊಟ್ಟೆ ಹೊರ್ಕೊಳಕ್ ಹೋಗ್ಬಿಡಿ, ಆಯ್ತಾ? ನೀವ್ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿರೋ ಫ್ಯೂಚರ್ ಅಷ್ಟೇ ಚೆನ್ನಾಗಿ ಗಿಡ ದಪ್ಪಗೆ ಬರುತ್ತೆ, ಸ್ಟ್ರೆಂತ್ ಆಗಿ ಬರುತ್ತೆ. ಸೊ ಇಷ್ಟು ಅವ್ರಿಗೆ ಬೇಕಾಗಿದ್ದಂತ ಮಾಹಿತಿ. ಇನ್ನು ನೆಕ್ಸ್ಟ್ ಅವ್ರಿಗೆ ಪ್ರತಿಯೊಂದು ಏನೇನ್ ಬೇಕು ಎಲ್ಲ ಬರ್ಕೊಡ್ತೀನಿ. ಸೊ ಯಾಕಂದ್ರೆ ಬಂದಿರೋದೇ ಕನ್ಸಲ್ಟೇಷನ್ಗೋಸ್ಕರ. ನೋಡಿ, ಯಾರೇ ಆಗ್ಲಿ ಸೀಬೆ ಗಿಡದಲ್ಲಿ ಏನೋ ಡೌಟ್ಸ್ ಇದ್ದು ಏನೋ ಮಾಡಕ್ ಗೊತ್ತಾಗ್ತಿಲ್ಲ ಅಂದ್ರೆ, ಇಲ್ಲ ನಮ್ಮ ವಿಡಿಯೋಸ್ ನ ಫಾಲೋ ಅಪ್ ಮಾಡಿ, ಇಲ್ಲ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ತೀನಿ. ಇದೇ ರೀತಿ ಗಿಡಗಳು ಬೇಕಾದ್ರೆ ಆರಾಧನೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ಈಗ ನಾವು ತಿಪ್ಪೆ ಗೊಬ್ಬರ ಕೊಡ್ಬೇಕಾದ್ರೆ ಏನಾದ್ರು ಇದ್ ಮಾಡ್ಬೇಕಾ, ಹಂಗೆ ಹಾಕ್ಬಿಟ್ಟು ಬೆಡ್ ಮಾಡ್ಬಾರ್ದು? ಇಲ್ಲ ಸರ್, ಸ್ವಲ್ಪ ತೆಗಿಬೇಕು ನೀವು, ಸುತ್ತಲೂ ತೆಗಿಬೇಕು. ಸುತ್ತಲೂ ನೀವು ಒಂದ್ ಏನ್ ಗೊತ್ತಾ, ಕೈಗುದ್ಲಿ ಬರುತ್ತಲ್ಲ, ಹೌದು ಹೇಳಿ, ಕೈಗುದ್ಲಿ ಕೆರ್ಸಿ. ಹಂಗಂತ ತುಂಬಾ ಡೆಪ್ತ್ ಬೇಡ, ಬೇರೆ ಗೇಟ್ ಆಗಬಾರ್ದು. ಹೌದು ಹೇಳಿ, ಬೇರೆ ಎಲ್ಲ ಮೇಲೆ ಬರ್ತಿದೆ, ಬೇರೆ ಗೇಟ್ ಆಗ್ಬಾರ್ದು. ನಿಮ್ದು ತುಂಬಾ ಮರಳು ಅನ್ಸುತ್ತೆ, ಸ್ವಲ್ಪ ಮರಳಿದೆ, ಮರಳು ಏನ್ ಈಸಿಯಾಗಿ ಬರುತ್ತೆ. ಹೌದು, ಏನಿಲ್ಲ, ಇಲ್ಲ ಒಂದು ಕೋಲ್ ಮೀಡಿಯಂ ಆಗಿ, ಇಲ್ಲ ಅದು ತೆಗ್ಸಿ ಬಿಡಿ, ಗುದ್ಲಿ ಕೊಟ್ಬಿಟ್ಟು ತೆಗ್ಸ್ಬಿಟ್ಟು ಆಮೇಲೆ ಗೊಬ್ಬರ ಹಾಕ್ಬಿಟ್ಟು ಮೊದ್ಲೇ ಬೇರೆ ಗೇಟ್ ಆಗ್ಬಾರ್ದು. ಬೇರೆ ಗೇಟ್ ಆಗದ್ ಬೇಡ, ಸರಿನಾ? ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಸರ್? ಈಗ ಸರ್, ಒಂದ್ ಬುಟ್ಟಿ ಒಂದ್ 15 kg 20 kg ಕೊಟ್ರೆ ಒಳ್ಳೆ. ಒಂದೊಂದು ಬಿಟ್ರೆ 6ನೇ ತಿಂಗಳಲ್ವಾ? ಹೌದು ಹೇಳಿ, ಕೊಡ್ಬೇಕಾಗತ್ತೆ. ಒಂದೊಂದು ಮೇಯ್ನು ಎಣ್ಣೆ ಹುಳ ಇರ್ತದೆ ನೋಡ್ಬಿಟ್ಟು ಆಯ್ಸಾಕಿ. ಹಳೆ ಏನಾದ್ರು ಬಣ್ಣೆ ಹುಳ ಕಾಣಿಸ್ಕಂತು ಅಂದ್ರೆ ಕ್ಲೋರ್ ಹಾಕ್ತೀವಿ ಅಷ್ಟೇ, ಕ್ಲೋರೋಫರಿಫಾಸ್ ಸರಿನಾ? 3 ರಿಂದ 4 ಸರಿ ಹಾಕ್ಬಿಟ್ಟಿದೀವಿ ಹ್ಯೂಮಿಕ್ ಆಸಿಡ್. ಈಗಲೂ ಬಿಡಿ, ತಿಂಗಳಿಗೊಂದ್ಸರಿ ಹ್ಯೂಮಿಕ್ ಆಸಿಡ್ ಕೊಟ್ರೆ ಇನ್ನೇನ್ ಸರ್, ಒಂದು ಪ್ಲಾಟ್ 1 kg 2 kg ಸಾಕಷ್ಟೇ. ಇಲ್ಲ, 5 ಲೀಟರ್ ಒಂದೊಂದ್ಸರಿ ನಾವು
5 ಲೀಟರ್ ಇನ್ನೂ ಬೇಜಾನ್ ಆಯ್ತು. ಜಾಸ್ತಿ ಒಳ್ಳೆ ಆಗ್ತದಲ್ವಾ? ಕೆಲಸ ಆಯ್ತು. ಅಲ್ಲ ಜಾಸ್ತಿ ಏನಾಗಲ್ಲ, ಇನ್ನೂ ಚೆನ್ನಾಗ್ತದೆ. 5 ಅಷ್ಟೆಲ್ಲ ಲೀಟ್ರು ಮಾಡಿರತ್ತೆ ಗಿಡ ಇಷ್ಟು ಮಾಡಿ. 400 ಲೀಟರ್ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ ಹಚ್ಚಿದ್ವಿ, ಅರ್ಧ ಲೀಟರ್ ಅಷ್ಟು ಬೇಕು. 400 ಲೀಟರ್ಗೆ ಮಿಕ್ಸ್ ಮಾಡ್ಬಿಟ್ಟು 5 ಲೀಟರ್. ಮೇನ್ ಡೈರೆಕ್ಟ್ ಆಗಿ ಹಟ್ಸೋದು ಒಳ್ಳೇದು. ಈ ಡ್ರಿಪ್ಪಲ್ ಎಲ್ಲ ಇಲ್ಲ, ನಾವು ಹಾಕ್ಸಿದೀವಿ, ಕೈಯಲ್ಲಿ ಹಾಕ್ಸಿದೀವಿ. ಡೈಲ್ಯೂಟ್ ಆಗ್ಬಿಡುತ್ತೆ ಸರ್. ಹೌದು. ನಿಮ್ ಫಾಸ್ಟ್ ಆಗಿ ಹೋಗ್ತಿರುತ್ತಲ್ಲ ನೀರು, ಡೈಲ್ಯೂಟ್ ಆಗ್ಬಿಡುತ್ತೆ ಅದು. ಆ, ಅಷ್ಟೇ ಸರ್. ನಮ್ದು ವಿಡಿಯೋಸ್ ನೋಡ್ತಿದ್ದೀರಾ ನೀವು? ಹಾ ನೋಡಿ, ನಿಮ್ ನೋಡಿ ಅಲ್ವಾ, ನೋಡಿ, ನೋಡಿ follow ಕಾಂಟ್ಯಾಕ್ಟ್ ಮಾಡ್ತಾ ನಂಬರ್ ಇದ್ದೀರಾ? ಕಾಲ್ ಮಾಡಿದ್ದು. ಹೌದು. ನೋಡ್ತೀವಿ ನಾವು, ಏನೋ ಹೊಸದಾಗಿ ಒಂಥರ ಚೆನ್ನಾಗಿ ಹೌದೌದು ಹೌದು. ಇರ್ಲಿ ಸರ್, ಏನೋ ಯಾರಿಗೋ ಒಬ್ರಿಗೆ ಹೆಲ್ಪ್ ಆದ್ರೆ ಆಯ್ತು ನಾವು ಮಾಡೋಂಥ ವಿಡಿಯೋಸ್. ನೋಡಿ, ಇಷ್ಟು ನಮ್ಮ ರೈತರು ಮಾತು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.